ಅಬ್ರಾಡಲ್ಲಿ ಸ್ಟಡಿ ಮಾಡೋದಕ್ಕೆ ಎಜುಕೇಷನ್ ಲೋನ್ ಬೇಕು, ಆದರೆ ನಿಮಗೆ ಕೊಲ್ಯಾಟ್ರಲ್ ಕೂಡ ಇಲ್ಲ, ಕೋ ಅಪ್ಲಿಕೆಂಟ್ ಕೂಡ ಇಲ್ಲ. ಈ ಸಿಚುವೇಶನಲ್ಲಿ ನೀವು ಹೇಗೆ ಲೋನನ್ನು ತಗೊಬೋದು? ಈ ಸಿಚುವೇಶನಲ್ಲಿ ನೀವು ಎಜುಕೇಷನ್ ಲೋನನ್ನು ಹೇಗೆ ತಗೋಬೋದು? ಇವತ್ತು ಈ ಸಿಚುವೇಶನ್ಗೆ ಒಂದಿಷ್ಟು ಸ್ಮಾರ್ಟ್ ಆಪ್ಷನ್ಸನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೇಗೆ ಅಂತ ತಿಳ್ಕೊಳ್ಳೋದಕ್ಕೆ ಈ ವಿಡಿಯೋ ನೋಡಿ. ಬಹಳಷ್ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿಯ ಸ್ಟೂಡೆಂಟ್ಸ್ಗೆ ಅಬ್ರಾಡಲ್ಲಿ ಸ್ಟಡಿ ಮಾಡಬೇಕು ಅನ್ನೋದು ಒಂದು ಕನಸಿರುತ್ತೆ. ಆದರೆ ಫೈನಾನ್ಷಿಯಲ್ ಇನ್ಸೆಕ್ಯೂರಿಟೀಸಿಂದ ಕೊಲ್ಯಾಟ್ರಲ್ ಕೂಡ ಇಲ್ಲ, ಕೋ ಅಪ್ಲಿಕೆಂಟ್ ಕೂಡ ಇಲ್ಲ. ಸೊ ಈಗ ನೀವು ಹೇಗೆ ಲೋನನ್ನು ಸೆಕ್ಯೂರ್ ಮಾಡ್ಬೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಮೊದಲು ಕೊಲ್ಯಾಟ್ರಲ್ ಮತ್ತು ಕೋ ಅಪ್ಲಿಕೆಂಟ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕೊಲ್ಯಾಟ್ರಲ್ ಅಂದ್ರೆ ಅದೊಂದು ಅಸೆಟ್. ನಿಮ್ಮ ಮನೆ, ಫ್ಲಾಟ್, ಲ್ಯಾಂಡ್, ಪಾಲಿಸೀಸ್, ಗೌರ್ಮೆಂಟ್ ಬಾಂಡ್, ಫಿಕ್ಸೆಡ್ ಡೆಪಾಸಿಟ್ ಯಾವುದಾದ್ರೂ ಆಗಿರ್ಬೋದು. ಇದನ್ನ ನೀವು ಸಾಲ ತಗೊಳ್ಳುವಾಗ ಲೆಂಡರ್ಗೆ ಕೊಲ್ಯಾಟ್ರಲ್ ಆಗಿ ಪ್ಲೆಡ್ಜ್ ಮಾಡ್ತೀರಾ. ಎರಡನೆಯದು ಕೋ ಅಪ್ಲಿಕೆಂಟ್. ಕೊಲ್ಯಾಟ್ರಲ್ ಇಲ್ಲ ಅಂದ್ರೆ ಕೋ ಅಪ್ಲಿಕೆಂಟ್ ಅನ್ನ ನೀವು ಲೋನ್ ಪ್ರೋಸೆಸ್ಗೆ ತಗೋಬಹುದು. ಮೋಸ್ಟ್ ಆಫ್ ದ ಟೈಮ್ಸ್ ಕೋ ಅಪ್ಲಿಕೆಂಟ್ ಪೇರೆಂಟ್ಸೇ ಆಗಿರ್ತಾರೆ. ಕೋ ಅಪ್ಲಿಕೆಂಟ್ನ ಇನ್ಕಮ್ ಸ್ಟೇಬಲ್ ಆಗಿದ್ರೆ ಲೋನ್ ಪ್ರೋಸೆಸ್ ತುಂಬಾ ಸರಾಗವಾಗತ್ತೆ. ಆದರೆ ಕೊಲ್ಯಾಟ್ರಲ್ಲೂ ಇಲ್ಲ, ಕೋ ಅಪ್ಲಿಕೆಂಟು ಇಲ್ಲ, ಅವಾಗೇನು ಮಾಡ್ತೀರಾ? ಟೆನ್ಷನ್ ತಗೋಬೇಡಿ, ಆಲ್ಟರ್ನೇಟಿವ್ ಇದೆ. ಜಗತ್ತಿನ ಟಾಪ್ ಯೂನಿವರ್ಸಿಟಿಲಿ ಅಡ್ಮಿಷನ್ ಆದರೆ ಪಬ್ಲಿಕ್ ಸೆಕ್ಟರ್ ಬ್ಯಾಂಕ್ ಅಂದರೆ SBI ಈ ರೀತಿಯ ಬ್ಯಾಂಕ್ಗಳಲ್ಲಿ 50 ಲಕ್ಷದ ತನಕ ಅನ್ಸೆಕ್ಯೂರ್ಡ್ ಲೋನ್ ಕೊಡ್ತಾರೆ. ಜೊತೆಗೆ ಕೋ ಅಪ್ಲಿಕೆಂಟ್ಗೆ ಇಷ್ಟೇ ಇನ್ಕಮ್ ಇರಬೇಕು ಅಂತ ಸ್ಟ್ರಿಕ್ಟ್ ರೂಲ್ಸ್ ಕೂಡ ಇಲ್ಲ. ಇನ್ನೊಂದು ಆಪ್ಷನ್ ಅಂದ್ರೆ ಒಬ್ಬ ಬ್ಲಡ್ ರಿಲೇಟಿವ್ ಅನ್ನ ನಿಮ್ಮ ಕೋ ಅಪ್ಲಿಕೆಂಟ್ ಆಗಿ ಕೂಡ ಕನ್ಸಿಡರ್ ಮಾಡಬಹುದು. ಇನ್ನೊಂದು ಆಪ್ಷನ್ ಇದೆ, ಪ್ರೈವೇಟ್ ಬ್ಯಾಂಕ್ ಮತ್ತು NBFCs ನಿಮ್ಮ ಬ್ಲಡ್ ರಿಲೇಟಿವ್ ಅನ್ನ ಕೋ ಅಪ್ಲಿಕೆಂಟ್ ಆಗಿ ಕೂಡ ಕನ್ಸಿಡರ್ ಮಾಡ್ತಾರೆ. ಇದರಲ್ಲೂ ಕೂಡ ಅನ್ಸೆಕ್ಯೂರ್ಡ್ ಲೋನ್ ಅನ್ನ ಡಿಸ್ಬರ್ಸ್ ಮಾಡ್ತಾರೆ. ಸೊ ಇದರಿಂದ ನೀವು ಯಾವುದೇ ಪೇರೆಂಟಲ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿರೋದಿಲ್ಲ. ಅಂಕಲ್ಸು, ಸ್ಪೌಸಸ್ಸು ಯಾರು ಬೇಕಾದರೂ ಕೂಡ ಕೋ ಅಪ್ಲಿಕೆಂಟ್ ಆಗಿ ಸ್ಟೆಪ್ ಇನ್ ಮಾಡ್ಬೋದು. ಆದರೆ ಅವರು ಮಿನಿಮಮ್ ಇನ್ಕಮ್ ಕ್ರೈಟೀರಿಯಾದಲ್ಲಿ ಬರಬೇಕು. ಉದಾಹರಣೆಗೆ ತಿಂಗಳಿಗೆ 35,000ದಿಂದ 40,000 ಇನ್ಕಮ್ ಅವರಿಗೆ ಇರಬೇಕು. ಆಗ ನಿಮ್ಮ ತಮ್ಮನ್ನ ಆಕ್ಸಿಸ್ ಬ್ಯಾಂಕ್ ಅವರು ಕೊಲ್ಯಾಟ್ರಲ್ ಆಗಿ ಅಕ್ಸೆಪ್ಟ್ ಮಾಡ್ಬೋದು. ICICI ಬ್ಯಾಂಕ್ ಅವರು ನಿಮ್ಮ ಸ್ಪೌಸನ್ನು ಕೊಲ್ಯಾಟ್ರಲ್ ಆಗಿ ಅಕ್ಸೆಪ್ಟ್ ಮಾಡ್ಬೋದು. ಆದರೆ ನಿಮ್ಮ ಕೋ ಅಪ್ಲಿಕೆಂಟ್ ಮೇಲೆ ಜಾಸ್ತಿ ಎಕ್ಸಿಸ್ಟಿಂಗ್ EMIsಗಳು ಇದ್ದರೆ ನಿಮ್ಮ ಎಲಿಜಿಬಿಲಿಟಿ ಮೇಲೆ ಎಫೆಕ್ಟ್ ಆಗ್ಬೋದು. ಇದು ಆಗಲಿಲ್ಲ ಅಂದರೆ ಇನ್ನೊಂದು ಆಪ್ಷನ್ ಇದೆ, ಅದು 2 ಕೋ ಅಪ್ಲಿಕೆಂಟ್ಗಳನ್ನು ಮಾಡೋದು. ಅಂದರೆ 2 ಕೋ ಅಪ್ಲಿಕೆಂಟ್ಗಳ ಇನ್ಕಮನ್ನು ಕ್ಲಬ್ ಮಾಡಿ ನಮ್ಮ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀಟ್ ಮಾಡೋ ಪ್ರಯತ್ನ ಮಾಡೋದು. ನಿಮಗೆ ಸ್ವಲ್ಪ ವರ್ಕ್ ಎಕ್ಸ್ಪೀರಿಯನ್ಸ್ ಇದ್ದರೆ, ಆಲ್ಟರ್ನೇಟ್ ಸೋರ್ಸ್ ಆಫ್ ಇನ್ಕಮ್ ಇದ್ದರೆ, ಪ್ರೊಫೆಷ್ನಲಿ 3 ವರ್ಷ ಎಕ್ಸ್ಪೀರಿಯನ್ಸ್ ಇದ್ದರೆ ICICI ಬ್ಯಾಂಕ್ ವಿತೌಟ್ ಎನಿ ಕೋ ಅಪ್ಲಿಕೆಂಟ್ ನಿಮಗೆ ಎಜುಕೇಷನ್ ಲೋನನ್ನು ಆಫರ್ ಮಾಡ್ತಾನೆ. ಆದರೆ ಮಿನಿಮಮ್ ಇನ್ಕಮ್ ತಿಂಗಳಿಗೆ 35,000 ಇರಬೇಕು. ಆದರೆ ಎಷ್ಟು ಕೊಡ್ತಾರೆ ಅನ್ನೋದು ಡಿಪೆಂಡ್ ಆಗೋದು ನಿಮ್ಮ ಲೋನ್ ಅಮೌಂಟ್ ಮತ್ತು ನೀವು ಸೇರೋ ಯೂನಿವರ್ಸಿಟಿ ಮೇಲೆ. ಕೊನೆಯದಾಗಿ ಇಂಟರ್ನ್ಯಾಷನಲ್ ಲೆಂಡರ್ಸ್ ಲೈಕ್ ಎಂಪವರ್ ಆ್ಯಂಡ್ ಪ್ರಾಡಿಜಿ ಫೈನಾನ್ಸ್ ಕೊಲ್ಯಾಟ್ರಲ್ ಇಲ್ಲದೆ, ಕೋ ಅಪ್ಲಿಕೆಂಟ್ ಇಲ್ಲದೆ ಕೂಡ ಲೋನ್ ಕೊಡ್ತಾರೆ. ಐಡಿಯಲಿ ನಿಮ್ಮ ಪೇರೆಂಟ್ಸ್ ಇನ್ಕಮ್ ಕಡಿಮೆ ಇದ್ದರೆ ಇವರು 100,000 USD ವರೆಗೂ ಲೋನನ್ನು ಕೊಡ್ತಾರೆ. ಆದರೆ ಇಂಟ್ರೆಸ್ಟ್ ರೇಟ್ 12ರಿಂದ 14% ಇರ್ಬೋದು. ಇದು USD ಅಥವಾ CAD ಇರುತ್ತೆ, ಇಂಡಿಯನ್ ರುಪೀಸಲ್ಲಿ ಇರೋದಿಲ್ಲ. ರೈಟ್ ಎಜುಕೇಷನ್ ಲೋನ್ ಚೂಸ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು, ಎಸ್ಪೆಷಲಿ ನಿಮ್ಮ ಪೇರೆಂಟಲ್ ಇನ್ಕಮ್ ಕಡಿಮೆ ಇದ್ರೆ. ಪಬ್ಲಿಕ್ ಬ್ಯಾಂಕ್ ಅನ್ಸೆಕ್ಯೂರ್ಡ್ ಲೋನನ್ನು ಎಕ್ಸ್ಪ್ಲೋರ್ ಮಾಡೋದು, ನಿಮ್ಮ ಬ್ಲಡ್ ರಿಲೇಟಿವ್ನ ಕೋ ಅಪ್ಲಿಕೆಂಟ್ ಮಾಡೋದು, ನಿಮ್ಮ ಫ್ಯಾಮಿಲಿ ಇರುವ 2 ಇನ್ಕಮ್ ಅನ್ನ ಕ್ಲಬ್ ಮಾಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಮೀಟ್ ಮಾಡೋದಕ್ಕೆ ಪ್ರಯತ್ನ ಮಾಡೋದು, ನಿಮ್ಮ ವರ್ಕ್ ಎಕ್ಸ್ಪೀರಿಯನ್ಸ್ ಅನ್ನ ಯೂಸ್ ಮಾಡೋದು, ಅಥವಾ ಇದು ಯಾವುದೂ ಆಗದೇ ಇದ್ರೆ ಇಂಟರ್ನ್ಯಾಷನಲ್ ಲೆಂಡರ್ಸ್ ಅನ್ನ ಅಪ್ರೋಚ್ ಮಾಡೋದು. ಬಹಳಷ್ಟು ದಾರಿಗಳಿವೆ, ಆದರೆ ಕನ್ಫ್ಯೂಷನ್ಸು ಅಷ್ಟೇ ಇದೆ. ಆಗ ಅಲ್ಲಿ ಬರೋದೇ ಜ್ಞಾನಧನ್. ನಿಮ್ಮ ರೀತಿಯ ಹಲವಾರು ಸ್ಟೂಡೆಂಟ್ಸ್ಗೆ ಈ ರೀತಿಯ ಬೆಸ್ಟ್ ಎಜುಕೇಷನ್ ಲೋನ್ಸ್ ಅನ್ನ ಟೇಲರ್ ಮಾಡಿ ಹೆಲ್ಪ್ ಮಾಡ್ತೀವಿ. ಡಿಸ್ಕ್ರಿಪ್ಷನ್ ಇರೋ ಲಿಂಕ್ ಕ್ಲಿಕ್ ಮಾಡಿ ನಿಮ್ಮ ಲೋನ್ ಎಲಿಜಿಬಿಲಿಟಿ ಚೆಕ್ ಮಾಡಿ. ಇದು ನೀವು ವಿದೇಶದಲ್ಲಿ ಓದಬೇಕು ಅನ್ನೋ ನಿಮ್ಮ ಕನಸಿಗೆ ಮೊದಲ ಮೆಟ್ಟಿಲಾಗ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಇನ್ನೂ ಈ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗುಡ್ ಲಕ್ ಫಾರ್ ಯುವರ್ ಜರ್ನಿ.